ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಅಲ್ಲಿಗೆ ಇದನ್ನು ಮುಗಿಸೋಣ ಅಂತೇಳಿ. ಸ್ವತಃ ನಾವು ವಿಧಾನಸಭೆಯಲ್ಲಿ ನಾವೆಲ್ಲ ನೋಡಿದಿರಿ, ಹೇಳ್ದವ್ರ ಮಾತು ವಾಪಸ್ ತಗೊಳ್ಬೇಕಾದ್ರೆ 2 ಗಂಟೆ ಚರ್ಚೆ ಆಗಬೇಕು. ನಾನು ಹೇಳಿಲ್ಲ ಹಾಗೆ ಅಂತೇಳಿ. ಆದರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದರು. ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟ್ರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ. ಇನ್ಮೇಲೆ ಎಲ್ಲ ಔಟ್ ಸೈಡೇ ನಾವು ಮಾಡ್ಕೊಂಡಂಗಿದ್ರೆ ವಿಧಾನಸಭೆ ಯಾಕೆ ಕರೀತೀರ? ಕರೆಯಬೇಡಿ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ ನಾವು. ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ. ಆದ್ರೆ ಈಗ ಆಚೆ ಕಡೆ ಕಂಪ್ಲೇಂಟು ಅದು ಸುದ್ದಿ ಆಗೋದು ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ 100 ಫೋನ್ ಬಂದಿದೆ ಸುರೇಶ್ ಕುಮಾರ್. ನನಗೆ ಫೋನ್ ಮಾಡಿದ್ರು ಸುರೇಶ್ ಕುಮಾರ್, ಸರ್ ಏನ್ ಹಿಂಗಾಗಿದೆ ಅಂತೇಳಿ. ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಾರೆ, ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಒಳ್ಳೇದಲ್ಲ, ಇದಲ್ಲ. ಗೃಹ ಸಚಿವರು ಇದಕ್ಕೆ ಖಡಕ್ ಉತ್ತರ ಕೊಡ್ಬೇಕು. ಸುಮ್ಮನೆ ಎದ್ದು ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಖಡಕ್ ಆಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು. ಖಡಕ್ ಆಗಿ ಉತ್ತರ ಕೊಡ್ಬೇಕು. ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಬಿಡಿ. ಇವತ್ತು ನಿಮ್ ಸರ್ಕಾರ ಇದೆ ಮಾಡಿದೀನಿ, ನಾಳೆ ನಾವು ನಿಮಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್, ಅವಾಗೂ ರೂಲ್ ಅಪ್ಲೈ ಆಗ್ಬೇಕು. ಅವಾಗ ನೀವು ನಮ್ಮನ್ನು ಕೇಳಬೇಕು. ಆ ತರದ ಒಂದು ಖಡಕ್ ಆಗಿ ನೀವು ಒಂದು ಆಕ್ಷನ್ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.